ಆ ಏಳನೇ ಅಧ್ಯಾಯ ಆಯ್ತು. ಯಾವ ಏಳನೇ ಅಧ್ಯಾಯ? ಅತ್ಯುದ್ರಿಕ್ತ ವಿದೋಷ ಸಂಸ್ಕೃತ ಗಾನೈಕ ತಾನ ಪ್ರಭಾ ಸದುಪ ಪ್ರಾಭವ ಶಕ್ತಿ ಭೋಗಬಲ ಸಂಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹೇ. ಅಲ್ಲಿಗೆ ಯಾವ ಅಧ್ಯಾಯ ಮುಗೀತು? ಆರನೇದು ಮುಗೀತು. ಮುಂದೆ ಹೇಳ್ತಾರೆ, ಓ ಅಧೀಹಿ ಭಗವಯತಿ ಉಪಸಸಾದ ಸನತ್ ಕುಮಾರಂ ನಾರದ ಸಂಭೋವಾಚ ಯದ್ವೇತ್ ಬಂದೆ ಎಲ್ಲಾಯ್ತು ಯದ್ದಾ ಇತ್ತಂ ತೇನ ಮಾಂಪಸೀದ ತತಸ್ಥಂ ಊರ್ಧ್ವಂ ವಕ್ಷ್ಯಾಮಿತಿ ಸಹೋವಾಚ. ಋಗ್ವೇದಂ ಹೇಳ್ತಾರೆ ಅವರು. ಸನತ್ ಕುಮಾರರ ಹತ್ರ ನಾರದರು ಬಂದರು. ಸನತ್ ಕುಮಾರ ಯಾರವರು? ಕಾಮನ ಅವತಾರ. ಸನತ್ ಕುಮಾರ ಕಾಮನ ಅವತಾರ. ಆತನ ನಾರದರಿಗಿಂತ ಮೇಲಿದ್ದಾರೆ ತಾರತಮ್ಯದಲ್ಲಿ. ಅವ್ರ ಹತ್ರ ಬಂದರು. ಏನಂತ? ಅಧೀಹಿ ಭಗವೋ ಬ್ರಹ್ಮ, ದೇವರ ಬಗ್ಗೆ ಉಪದೇಶ ಮಾಡಿ ತಿಳಿಸ್ಕೊಡಿ ಅಂತಕ್ಕೆ ಮಾತಾಡಿ ಅಂತ ಕೇಳಿದ್ರು. ಅವ್ರೇನ್ ಮಾಡಿದ್ರು? ಏನ್ ಓದಿದ್ದೆ ಫಸ್ಟ್ ಹೇಳು ಅಂತ ಕೇಳಿದ್ರು. ಗೊತ್ತಾಯ್ತಾ? ನೀವ್ ಏನ್ ಗೊತ್ತಿದೆ ಪಾಠಕ್ಕೆ ಬರ್ತಾನೆ ಇವರಿಗೆ ಏನ್ ಓದಿದ್ದೆ ರೀತಿ ಕೇಳ್ತಾರೋ ಇಲ್ಲೋ? ಕೇಳ್ತಾ ಆ ರೀತಿ ಕೇಳಿದ್ರು. ಅವ್ರು ಹೇಳ್ತಾರೆ, ಏನವ ಆಗ ಹೇಳಿದ ಹೇಳು. ತದಸ್ಥ ಊರ್ಧ್ವಂ ವಕ್ಷ್ಯಾಮೀತಿ ಹೋವಾಚ. ಆಮೇಲೆ ಮುಂದೆ ಹೇಳ್ತೇನೆ ನಾವು. ಎಲ್ಲಿಯೋ ಹೇಳಿದ್ರೆ ಮುಂದೆ ಹೋಗಕ್ಕೆ ಬರುತ್ತಾ? ಇದುವರೆಗೆ ಪಾಠ ಆಗಿದೆ ಮುಂದೆ ಹೇಳ್ತೀವಿ ಅಂತ ಹೇಳೋದೆಲ್ಲ ಆ ಥರ. ಅವ್ರು ಹೇಳಿದರು, ಋಗ್ವೇದಂ ಭಗವಃ ಅಧ್ಯೇಮಿ, ಯಜುರ್ವೇದಂ ಸಾಮವೇದಂ ಅಥರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತೃಂ ರಾಶಿಂ ದೈವಂ ನಿಧಿಂ ವಾಕೋವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಜನ ವಿದ್ಯಾಂ ಏತದ್ ಭಗವೋ ಅಧ್ಯೇ. ಎಷ್ಟು ಓದಿದ್ದೀರ ಗೊತ್ತವರು. ಅದಕ್ಕೆ ಅವರು ದೊಡ್ಡವರು ಎದಕ್ಕೆ ನೀನೇ ಬೇರೆ ಕಡೆ ಕೇಳ್ಕೊಂಡು ಹೇಳ್ಬೇಕಾಗಿ ಇಷ್ಟೆಲ್ಲ ಓದಕ್ಕಿದೆ. ಈ ನಾರದ ದೊಡ್ಡವರು ಅಂತ ಇದನ್ನು ಉಪಯೋಗಿಸಬೇಕಿದೆ. ಹರಿಕರಾಮ ಸಾರ ನಾರದ ಸ್ತೋತ್ರ ಬರುತ್ತೆ, ಗೊತ್ತಾಯ್ತಾ? ಕಕ್ಷಾತಾರದ ನಾರದ ಸ್ತೋತ್ರ ಹೇಳುತ್ತೆ. ದೇವಋಷಿ ನಾರದರಿಗೆ ಅದರಲ್ಲಿ ಈ ಜ್ಞಾನದ ಬ್ಯಾಕ್ಗ್ರೌಂಡ್ ಇದ್ರೆ ಅವ್ರ ಶಿಷ್ಯರು ಯಾರ್ಯಾರು? ಪ್ರಹ್ಲಾದ, ಧ್ರುವ, ಎಂತೆಂಥ ಶಿಷ್ಯರಿದ್ದಾರೆ. ಸ್ಟೂಡೆಂಟ್ಸ್ ಆಗಿದ್ರೆ ಇವ್ರು ಆಗಿರ್ಬೋದು. ಆ ಅರ್ಥದಲ್ಲಿ ಇಷ್ಟೆಲ್ಲ ಓದಿದ್ದೇನೆ, ಮುಂದೆ ಓದಬೇಕಾಗಿದ್ದೇನೆ. ಸೋಹಂ ಭಗವೋ ಮಂತ್ರಬೀದೇವಾಸ್ಮಿ. ಆದ್ರೆ ಮತ್ತೆ ಓದಿದ್ರೆ ಇನ್ನೇನು ಬಿಟ್ಟು ಹೋಗೋಕೆ ಹೇಳಿಲ್ಲ. ಆದ್ರೆ ನನಗೆ ಸಾಲದು ಅನ್ನಿಸ್ತಾ ಇದೆ, ಇನ್ನೂ ಓದ್ಬೇಕು ಅನ್ನಿಸ್ತಾ ಇದೆ. ಈಗ ನಮಗೆ ಅರ್ಥ ಆಗೋದಿಲ್ಲ ಏನಂತ. ಎಷ್ಟು ತಿಳ್ಕೊಳಕ್ ಹೋದ್ರು ದೇವ್ರ ಬಗ್ಗೆ ಎಂಡೇ ಇಲ್ಲ. ಇವತ್ತು ನೋಡಿ MBBS ಮಾಡ್ತಾರೆ, MD ಮಾಡ್ತಾರೆ, ಅದು ಪೋಸ್ಟ್ MD ಕೋರ್ಸ್ ಮಾಡ್ತಾರೆ, ಅದ್ರ ಕಾನ್ಫರೆನ್ಸ್ ಹೋಗ್ತಿರ್ತಾರೆ. ಎಷ್ಟು ಕೊನೆವರೆಗೂ ಒಟ್ಟೆ ಅಪ್ಡೇಟ್ ಮಾಡ್ಕೊತಾನೆ ಇರಬೇಕು ಅವ್ರು. ಹಳೆ ವರ್ಷ ಕೊಟ್ಟ ವಿಷಯ ಔಟ್ಡೇಟೆಡ್ ಸಿಗೋದೇ ಇಲ್ಲ. ಅಷ್ಟು ಅಪ್ಡೇಟ್ ಮಾಡ್ಕೊಂಡಿದ್ರೆ ಅದು ಅಷ್ಟು ಮಹತ್ವ ಇರುತ್ತೆ. ಅದು ಎಂಡೇ ಇಲ್ಲ. ಯಾವುದು ಒಂದು ಮೆಡಿಕಲ್ ಇಷ್ಟು, ಅದು ಒಂದು ಸಬ್ಜೆಕ್ಟ್ ಮತ್ತೆ 100 ಸಬ್ಜೆಕ್ಟ್ ಸಿಗಲ್ಲ. ಅದು ಕೊನೆಗೂ ಎಂಡೇ ಇಲ್ಲ. ಇನ್ನು ಇಡೀ ಶಾಸ್ತ್ರ ಹೇಗಿರುತ್ತೆ? ನಮಗೆಲ್ಲ ಎಂಡ್ ಆಗೋಗ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆಲ್ಲ ಬಹಳ ತಪ್ಪು. ಇಷ್ಟು ಅದಕ್ಕೆ ಅವ್ರು ಹೇಳ್ತಾರೆ ಎಲ್ಲ ವಿದ್ಯೆ ನಾವು ನಿಧಿ ವಿದ್ಯಾ ವಾದು ವಿದ್ಯೆ ಎಲ್ಲ ಬಂದ್ಬಿಟ್ಟಿದೆ. ಅದು ಪುರಾಣದಲ್ಲಿ ನಾರದು ಎಲ್ಲರ ಓಡಾಡ್ತಿರ್ತಾರೆ. ಎಲ್ಲ ಗೊತ್ತಿರೋದ್ರಿಂದ ಓಡಾಡ್ತಿರ್ತಾರೆ. ಎಲ್ಲ ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ಎಲ್ಲ ಜ್ಞಾನ ಇರ್ಬೇಕಲ್ಲ. ಇದ್ರ ಹೇಗೆ ಹೋಗ್ಬೇಕಾಗತ್ತೆ? ನಿಧಿ ವಿದ್ಯಾ, ದೈವ ವಿದ್ಯಾ, ರಾಶಿ ವಿದ್ಯಾ, ಪಿತೃಶಾಸ್ತ್ರ, ವೇದ ಪ್ರತಿಯೊಂದು ಓದಾಕ್ಬಿಟ್ಟಿದೆ. ಸೋಹಂ ಭಗವೋ ಮಂತ್ರವಿದೇವಾಸ್ಮಿ ಅಂದ್ರೆ ಟೆಕ್ಸ್ಟ್ ಓದಿದೆ ಇದಾಗಿದೆ. ಅವರಿಗೆ ಕೆಲವು ಪದ ಶಬ್ದ ಗೊತ್ತಿದೆ, ಅರ್ಥ ಗೊತ್ತಿಲ್ಲ. ಆದ್ರೆ ಅದು ಗೊತ್ತಿದೆ, ಆದ್ರೆ ನಿಮ್ಮಷ್ಟು ಗೊತ್ತಿಲ್ಲ. ಮನೆಗೆ ಎಲ್ಲಿ ಸೇರಿಸ್ಬೇಕು ನಾವು ಅದನ್ನ? ನಿಮ್ಮಷ್ಟು ಗೊತ್ತಿಲ್ಲ ಅದನ್ನು ತಿಳ್ಕೊಬೇಕಾಗಿದೆ. ನಾವು ಸ್ವಲ್ಪ ಹೆಚ್ಚು 2ನೇ ಸತಿ 3ನೇ ಸತಿ ಬದಲಿಗೆ ಹೋದವ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಯಾಕೆ? ರಿಪಿಟೇಷನ್ ಇಂದಾಗಿ ಜಾಸ್ತಿ ಫಸ್ಟ್ ಟೈಮ್ ಹೋಗೋರ್ ಗೈಡೆನ್ಸ್ ಬೇಕು ಅವ್ರಿಗೆ. ಆದಷ್ಟು ಸೆಕೆಂಡ್ ಟೈಮ್ ಹೋಗೋರ್ ಜ್ಞಾನ ಜಾಸ್ತಿ, ನ್ಯಾಚುರಲಿ ಜಾಸ್ತಿ ಇರುತ್ತೆ. ಕೆಲವರೆಲ್ಲ ತುಂಬಾ ಸತ್ತು ಹೋಗ್ತಿರ್ತಾರಲ್ಲ, ಅವ್ರು ಹೇಳ್ತಾರೆ ಮೇ ತಿಂಗಳು ಹೋದ್ರು ಪರವಾಗಿಲ್ಲ, ಭಾರಿ ಸೇಫ್ ಆಗಿ ಸೆಪ್ಟೆಂಬರ್ ಹೋಗಿ ಭಾರಿ ಅನುಕೂಲ ಇರುತ್ತೆ ಅಂತ ಹೇಳ್ತಾರೆ. ಅವಾಗ ಹೋಗಿರ್ಬೇಕು ಒಳಗೆ. ಅಲ್ಲಿ ವ್ಯತ್ಯಾಸ ಇದಕ್ಕೋಗಿ ಹೆಚ್ಚು ಕಾಣಿಸೋದಿಲ್ಲ. ಇದ್ದಕ್ಕಿದ್ದಾಗ ಎಷ್ಟು ಸೆಕೆ ಆಗುತ್ತೆ ಅಂತ ನಿಮಗೆ ಬೇಸಿ ಸಹಿತ ಒಂದು ನಿಮಿಷ ಚೇಂಜ್ ಆಗಿ ಗಡಗಡ ನಡೆಸುತ್ತೆ. ಅದು ಭಾರಿ ಹುಷ. ಆಮೇಲೆ ಇದಕ್ಕೆ ಮಳೆ ಬರೋಕ್ಕೆ ಶುರು ಆಗುತ್ತೆ. ಮೂರು ಕಾಲ ಒಂದು ದಿವಸ ನೋಡ್ಬಿಡು ನಾವು ಇದ್ಬಿಟ್ಟಾಗ. ಸೆಪ್ಟೆಂಬರ್ 15 ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಸೆಪ್ಟೆಂಬರ್ 15 ಆದ್ಮೇಲೆ ಹೋದ್ರೆ ನಿಮಗೆ ಹೆಚ್ಚು ಸಮಸ್ಯೆ ಇಲ್ಲ. ಬದಲಿ ಆಗ್ತಾ ಏನೂ ಕಷ್ಟ ಆಗುತ್ತೆ. ಮತ್ತೆ ಲ್ಯಾಂಡ್ ಸ್ಲೈಡಿಂಗ್ ಇರೋದಿಲ್ಲ. ಆಗ ಮಳೆ ಬರೋದಿಲ್ಲ, ಅದು ಲ್ಯಾಂಡ್ ಸ್ಲೈಡಿಂಗ್ ಮೇನಲ್ಲಿ ಶುರುವಾಗಿರುತ್ತೆ. ಇನ್ನು ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಇರುತ್ತೆ. ತುಂಬಾ ಹೆಚ್ಚು ಚಳಿ ಇರುತ್ತೆ.
ಸೆಪ್ಟೆಂಬರ್ ನಿಮಗೆ ಏನು ಗೊತ್ತ, ಸೆಪ್ಟೆಂಬರ್ ಅಕ್ಟೋಬರ್ ಏನು ಗೊತ್ತಾಗಲ್ಲ. ಆಮೇಲೆ ಅಷ್ಟು ಜಾಸ್ತಿ ಗೊತ್ತಾಗೋದು ಮುಚ್ಚೆ ಬಿಡ್ತಾರೆ. ಯಾಕೆ ಹೇಳ್ತಿರೋದು, ಮತ್ತೆ ಮತ್ತೆ ಹೋಗಿದ್ರೆ ಏನಾಗುತ್ತೆ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದವ್ರು ಸೆಪ್ಟೆಂಬರ್ಗೆ ಹೋಗಿರ್ತಾರೆ, ಮೇಲೆ ಹೋದ್ರೆ ಪಂಜಿ ಹೋಗ್ಬಿಡ್ತಾರೆ. ಆಮೇಲೆ ಇಲ್ಲಿ ಹೆಚ್ಚು ಬೇಕಾಗಲ್ಲ, ಎಷ್ಟು ಚಳಿ ಆದ್ರೆ ಅಷ್ಟು ಚಳಿ ಆಗಲ್ಲ. ಆದ್ರೆ ಸೆಪ್ಟೆಂಬರ್ ಅಲ್ಲಿ ಆದ್ರೆ ಬೇರೆ ದಿವಸದಲ್ಲಿ ಮೇ ಇದ್ದಲ್ಲಿ ಭಾರಿ ಜಾಸ್ತಿ ಚಳಿ ಆಗಲ್ಲ. ಯಾವುದು ಹೌದು, ಯಾವುದೋ ಒಂದು ಐಸ್ಗೆ ಬೆದ್ದಿತ್ತು ಹೋದಾಗ. ಯಾವ ಫಸ್ಟ್ ಟೈಮ್ ಹೋಗಿದ್ದು ಸುಮಾರು 78 ಎಲ್ಲ ದೊಡ್ಡ ಐಸ್ ಬಿದ್ದಿದೆ, ದೊಡ್ಡದಂದ್ರೆ ದೊಡ್ಡದು. ಇಲ್ಲಿಂದ ಸುಮಾರು 60 ಫೀಟ್ ಮೇಲೆ ನಡಿಬೇಕು ನಾವು. ಆ ಕಡೆ ಈ ಕಡೆ, ಆ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ. ಅಗಲನೂ ಅಷ್ಟು ಜಾಸ್ತಿ ಇದೆ, ಉದ್ದನೂ ಜಾಸ್ತಿ ಇದೆ. ಅವಾಗ ಅವನು ತೋರ್ಸ ಗೈಡು, ನಾನು ಒಬ್ಬನೇ ಹೋಗಿದ್ದೆ ಜೊತೆಗೆ. ಗೈಡ್ ಫುಲ್ ಫೋಟೋ ಗಿಟಾಗ ಕಾಲು ಇದ್ದಾರೆ ಹಾಕೋಗ್ಬಿಟ್ಟು ಏನೂ ಇಲ್ಲ. ಅವ್ನು ಹೋಗ್ಬಿಟ್ಟ ಓಡ್ಕತ್ತ ಹೋಗ್ಬೇಕಂತೆ ದಾಟ್ಕೊಂಡು. ಇನ್ನೂ ಸರ್ತಿ ಹೋದಾಗ ಇನ್ನೂ ಕರಿಗಿಲ್ಲ ಪೂರ್ತಿ ಅದು. ಆಮೇಲೆ ಹೋದಾಗ ಕರೆ ಹೋಗಿ ಅಷ್ಟು ದಿವಸ ಕರಿಗೆ ದೊಡ್ಡ ಸಾಲಿಡ್ ಬ್ಲಾಕ್ ಅದು ಬಿದ್ದು ಬಿಟ್ರೆ ಅಪ್ಪಚ್ಚ ಆಗೋದು. ಆಕ್ಚುಲಿ ನೀವು ಐಸ್ ನೀರಿಂದ ಹೊಡೆಯೋದಾಗಲ್ಲ, ಐಸ್ ಮಾಡಿ ಹೊಡೆದ್ರೆ ಕಲ್ಲಿದ್ದಾಗಿರುತ್ತೆ, ಗೊತ್ತಾಯ್ತಾ? ಅಂತ ಏಟ್ಬಿಡುತ್ತೆ ಅದು. ನೀರಿಂದ ಹೊಡೆದಕ್ಕೆ ಹೋದ ಯಾರ್ಯಾರ ಸುಳ್ಳು ಹೊಡ್ಕೊಂಡ್ಬಿಡ್ತೇವೆ. ಅದು ಐಸಿಂದ ಹೊಡೆದ್ರೆ ಅರ್ಥ ಆಗುತ್ತೆ. ಆಕ್ಚುಲಿ ಸಾಲಿಡ್ ಕಲ್ಲೇ ಅದು, ಹಿಡಿತಾ ಅಷ್ಟು ಸ್ಟ್ರೆಂತ್ ಇರುತ್ತೆ. ಅಷ್ಟು ದಿವಸ ಬೇಕಾಯ್ತು ಅಂದ್ರೆ ಮಳೆ ಗಿಳೆ ಬರ್ಬೇಕಾದ್ರೆ ಎಷ್ಟೆಷ್ಟು ಏನೇನು ಆಗ್ಬೋದು. ಅದೆಲ್ಲ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಫ್ರಿಜ್ಜಲ್ಲಿ ಇಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಐಸನ್ನ ಫ್ರಿಜ್ಜಲ್ಲಿ ಇಡಕ್ಕಾಗಲ್ಲ. ಸೋಹಂ ಭಗವೋ ಮಂತ್ರವೀದ ಯಸ್ಮಿ ಮಂತ್ರವಿದೇ ವಾಸ್ಮಿ ನಾತ್ಮವಿದ್. ಇಷ್ಟಾರು ದೇವರನ್ನ ತಿಳ್ಕೊಂಡಿಲ್ಲ, ಅಪ್ರೋಕ್ಷ ಜ್ಞಾನಿಗಳು ನಾರದರು ಇನ್ನೂ ತಿಳ್ಕೊಂಡಿಲ್ಲ. ಆನಂದ ಉನ್ನ ಹಾಕ್ಬೇಕಲ್ಲ, ಅದು ತಿಳ್ಕೊಂಡಿಲ್ಲ ಅಂತ. ಮುಂದಿನ ಕೋರ್ಸ್ ಮಾಡಿಲ್ಲ ಅಂದ್ರೆ ಹಿಂದಿನ ಬಂದು ಲ್ಯಾಬ್ಸ್ ಇದೆಯಲ್ಲ ಅವ್ರಿಗೀಗ. ಮಂತ್ರವಿದೇ ವಾಸ್ತಿ, ನಾ ದೇವರ ಕಂಡು ತಿಳ್ಕೊಂಡಿದ್ದಾರೆ, ಪೂರ್ತಿ ತಿಳ್ಕೊಂಡಿಲ್ಲ. ರುಚಾನ್ ಅಂತ ಹೇಳ್ತಾರೆ. ಹೇ ಮೇ ಭಗವತ್ ಋಷೇಭ್ಯ ತರತಿ ಶೋಕ ಆತ್ಮವಿತ್. ಅದಕ್ಕೆ ನಿಂಬಂತೂ ಹೇಳಿದ್ರೆ ಗೊತ್ತಾಗುತ್ತೆ, ನೀವು ಗೊತ್ತಾಗೋದಿಲ್ಲ. ಆತ್ಮವಿತ್ ಶ್ರುತಂ ಹಿ ಏವ ಮೇ ಭಗವತ್ ಋಷೇಭ್ಯ. ಅದಕ್ಕೆ ಹೇಳ್ತಾರೆ, ನಾವು ದೇವರು ಕಂಡವ್ರನ್ನ ಜಾಸ್ತಿ ತಿಳ್ಕೊಬೇಕು, ಆ ರೀತಿಯೇ ಬೇರೆ. ಆದ್ದರಿಂದ ನನ್ನ ಕೇಳಕ್ಕೆ ಬಂದಿದ್ದೇನೆ, ಹೇಳ್ಕೊಡಿ. ಇದೆಲ್ಲ ಆಚಾರ್ಯಕ್ಕೆಲ್ಲ ಅರ್ಥ ಬರೆಯೋದಿಲ್ಲ, ಯಾಕಂದ್ರೆ ಸುಲಭ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ಕೆಲವು ಟೀಚರ್ಸ್ ಗಂಡ ಅರ್ಥ ಎಲ್ಲ ಬರೀತಾರೆ, ಮುಖ್ಯ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡ್ತಾರೆ. ಭಗವೋ ಮಂತ್ರವಿದೆ ವಾಸ್ಮಿ ನಾತ್ಮಭಿಶ್ರುತಂ ಏವ ಮೇ ಭಗವತ್ ದೃಶ್ಯ. ಭಗವತ್ ದೃಶ್ಯ ನಿಮ್ಮಂಥವ್ರು ಅಂತ ನಿಮ್ಮಂತ ಕೇಳಿದ್ದೇನೆ. ನಿಮ್ಮಂತ ಕೇಳಿದಾಗ ಸಿದ್ಧಿ ಬರುತ್ತೆ. ಇಂದ್ರದೇವರಲ್ಲಿ ನಾರಾಯಣ ಮಂತ್ರ ಬರುತ್ತಲ್ಲ, ನಾರಾಯಣ ಕವಚ ಉದ್ದೇಶ ಮಾಡಿದ ವಿಶ್ವರೂಪಾಚಾರ್ಯ. ಅವ್ರು ಯಾರು ಋಷಿಕಕ್ಷೆಯವರು ಅಷ್ಟೇ, ಇವರು ದೇವಕಕ್ಷೆಯವರು, ದೇವರಾಜ ಇವರು. ಅವ್ರ ಕೈಲಿ ಏನ್ ಹಚ್ಕೋತಾರೆ, ನಾರಾಯಣ ಕವಚ ಹಚ್ಕೋತಾರೆ. ಯಾಕೆಂದ್ರೆ ಸೆಲ್ಫ್ ಅಟೆಸ್ಟೇಷನ್ ನಾಟ್ ಅಲೋಡ್. ಏನ್ ಮಾಡ್ಬೇಕು, ಇನ್ನೊಬ್ರ ಕೈನೇ ಮಾಡಿಸ್ಬೇಕು. ಇವ್ರು ಹೇಳ್ಬೇಕು ಒಂದ್ ಸಿದ್ಧಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಚಿಕ್ಕವರಾದ್ರೂ ಪರವಾಗಿಲ್ಲ, ಗುರು ಅಂತ ಒಬ್ರು ಇರ್ಬೇಕು, ಇಲ್ಲದ್ರೆ ಬೆಲೆ ಇರೋದಿಲ್ಲ. ಕ್ಷತ್ರ ವಿದ್ಯಾಂ ನಕ್ಷತ್ರ ವಿದ್ಯಾಂ ಸರ್ಪದೇವ ವಿದ್ಯಾಂ. ಎಷ್ಟೋ ಸರ್ತೆ ಇತ್ತೀಚಿನ ಇದೆಲ್ಲ ಕೆಲವು ಸಾಹಿತಿಗಳು, ಅವ್ರ ದೊಡ್ಡ ಪುಸ್ತಕ, ಅವ್ರ ಪುಸ್ತಕನೇ ಟೆಕ್ಸ್ಟ್ ಬುಕ್. ಇವರು ಸ್ಟೂಡೆಂಟು, ಎಕ್ಸ್ಟರ್ನಲ್ ಸ್ಟೂಡೆಂಟ್, ಯಾರು ಬರದೆ ಅರ್ಥ ಆಗ್ತಾರೆ ಇವರಿಗೆ. ಯಾರು ಬೇಕು ಪಾಠ ಮಾಡ್ತಾರೆ, ಇವರು ಸ್ಟೂಡೆಂಟ್ ಪಾಪ. ಯಾರೋ ಪುಸ್ತಕ ಬರೋದೇ ಸ್ಟೂಡೆಂಟ್, ಅದನ್ನು ಹೇಳು ಪಾಠ ಇತ್ತ. ಆತ ಏನ್ ಹೇಳ್ತಾರೆ ಅದೇ ಬರಿಬೇಕಿತ್ತು ಪರೀಕ್ಷೆ. ನೀರು ಹೇಳಿದ್ದು ಬರಲಿಲ್ಲ, ನನ್ನ ಅಭಿಪ್ರಾಯ ಇದ್ದು ಬರೀ ಆಗಿಲ್ಲ. ಆ ಮೇಷ್ಟು ಪಾಠ ಮಾಡಿದ್ದೇನೆ ಬರಿಬೇಕಾಯ್ತು. ಎಷ್ಟು ನಡೆದಿದೆ ಅಂತದೆಲ್ಲ ಕೂಡ. ಅವರು ಯಾವ್ದು ಶಿಕ್ಷಕರು ಫೇಲ್ ಮಾಡಿಬಿಡ್ತಾರೆ ಕೆಲವು ಸಲ. ದೊಡ್ಡ ಕವಿ ಮೀರಿಸ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಫೇಲ್ ಮಾಡೋರು ಇವೆಲ್ಲ ಇವತ್ತಿಗೆ ನಡೀತಾರೆ. ಈಗ ಅಂತದ್ದು ಕಡಿಮೆ ಆಗಿದೆ. ಹಿಂದೆಲ್ಲ ಓದದೇ ಇದ್ದವರು ದೊಡ್ಡ ದೊಡ್ಡ ಗ್ರಂಥಗಳು ಬರೋರೆಲ್ಲ ಇದ್ದಾರೆ ಹಿಂದಿನ ಕಾಲ. ಲೌಕಿಕದೊಳಗೆ, ಶಾಸ್ತ್ರ ವಿಚಾರ ಅಲ್ಲ, ಲೌಕಿಕದೊಳಗೆ ಒಳ್ಳೊಳ್ಳೆ ಕವಿಗಳು. ಭಗವಃ ಶೋಚಾವಿ ತನ್ಮಾ. ಅದಕ್ಕೆ ನೀವು ಹೇಳಿಲ್ಲ ಹೇಳ್ಕೊಡಿ ನೀವು. ತರತಿ ಶೋಕಂ ಆತ್ಮವಿತ್. ನೋಡಿ, ತರತಿ ಇಷ್ಟೇ ಓದ್ಬಿಟ್ರೆ ಸಾಕು. ತರತಿ ಶೋಕಂ ಆತ್ಮವಿತ್. ಶೋಕಂ ಆತ್ಮವಿತ್ ತರತಿ. ಇದೇ ಈಶಾವಾಸ್ಯ. ತತ್ರ ಕೋಮೋಹ ಶೋಕ ಏಕತ್ವ ಅನುಪಶ್ಯತ. ನಮ್ಮ ಶೋಕ ಹೋಗ್ಬೇಕು ಅಂತಿದ್ರೆ, ಶೋಕ ಅಂದ್ರೆ ಆಲ್ ಪ್ರಾಬ್ಲಮ್ಸ್ ಪುಟ್ ಟುಗೆದರ್ ಶೋಕ. ಶೋಕ ಹೋಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ ಬ್ರಹ್ಮಜ್ಞಾನ ಬರುತ್ತೆ. ಬ್ರಹ್ಮಜ್ಞಾನ ಬಂದ್ರೆ ಹೋಗುತ್ತೆ. ಅದಕ್ಕೆ ನಾನು ತಿಳ್ಕೋಬೇಕಾಗಿದೆ. ಶೋಕ ಇತಿ ಸೋಹಂ ಭಗವಃ ಶೋಚಾಮಿ ತನ್ಮಾ ಭಗವಾನ್ ಶೋಕಸ್ಯ ಪಾರಂ ತಾರಯತು. ಅದಕ್ಕೆ ದುಃಖ ಆಗ್ತಾ ಇದೆ, ಹೆಚ್ಚು ಓದಿಲ್ಲ ದುಃಖ ಆಗ್ತಾ ಇದೆ, ಅದಕ್ಕೆ ನನಗೆ ಜ್ಞಾನದ ಪಾರವನ್ನು ತಿಳಿಸ್ಕೊಡಿ ನನಗೆ ಬೇಕಾದಷ್ಟು. ತಂ ಹೋವಾಚ ಯದ್ವೈ ಕಿಂಚ ಏತದ್ ಅಧ್ಯಗೀಶ್ವ ನಾಮ ಏತದ್.
ನಾಮವಾರು. ಓ ಏನು ಓದಿದ್ಯಾ, ಇದೆಲ್ಲ ದೇವರ ಹೆಸರು, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಆಚಾರ್ಯ ಬರೀತಾರೆ, ಯದ್ವೇತ್ಥ ತೇನ ತದುಕ್ತ ಮಾಮುಪಸೀದ. ಏನು ಓದಿದ್ದಾರೆ ಹೇಳ್ಬಿಡು, ಆಮೇಲೆ ನನ್ನ ಹತ್ರ ಹೇಳ್ಕೊಡ್ತೀನಿ. ಉಪಸೀದ ಅಂದ್ರೇನು, ಶಿಷ್ಯನಾಗಿ ಕೂತ್ಕೋ ಅಂತ ಅರ್ಥ. ಉಪಸನ್ನನಾಗು, ಅಂತೆವಾಸಿಯಾಗು. ಉಪಸನ್ನನ ಪದನೇ ಅಂತೆವಾಸಿ ಅಂತ. ಅಂತೆವಾಸಿ ಅಂದ್ರೇನು, ಹತ್ರ ಆನ್ಲೈನ್ ಆಟ ರೋಡ್ ಅಂತ ಅರ್ಥ. ಯಾವುದಕ್ಕೆ, ಇದಕ್ಕೆಲ್ಲ ಆನ್ಲೈನ್ ಮಂತ್ರ ಹೇಳ್ಕೊಡಿ ಏನು ಅರ್ಥ, ಏನು ಔಟ್ ಆಗ್ಬಿಡುತ್ತೆ. ಯಾರು ಇನ್ನೊಬ್ರಿಗೆ ಕೇಳಿಸ್ಬಾರ್ದು, ಮೂರನೇ ಮನೆಗೆ ಕೇಳಿಸಿದ್ರೆ ಮಂತ್ರ ಕೆಲಸ ಮಾಡೋದಿಲ್ಲ. ಅದರಿಂದ ಆನ್ಲೈನೇ ಇರಬೇಕು. ಪಂಚಮು ಮುಂದೆ ಹೇಳ್ತಾರೆ, ಯಾವ್ದದೀಗ ಅಂತ ಕೇಳಿದ್ರೆ, ಓದಿದ್ದರೆ ಓದಿ, ಅದೇ ದೇವರ ಹೆಸರಷ್ಟೇ, ಅದೇನೋ ಮುಂದೆ ಹೇಳ್ತಾರೆ, ಏನು ಅರ್ಥ ಹೇಳ್ತಾರೆ. ಹೆಸರು ಬರೀತಾರೆ, ಪಿತೃಲಕ್ಷಣಂತು ಪಿತೃಂ ಸ್ಯಾತ್ ರಾಶಿ ಸ್ಯಾತ್ ಭೂಗಲಕ್ಷಣಂ ದೇವತಾಲಕ್ಷಣಂ ದೈವಂ ನಿಧಿಶ್ಚ ನಿಧಿಲಕ್ಷಣಂ ವಾಕೋ ವಾಕ್ಯಂ ಮೂಲವೇದೋ ವೇದಸಾರೋಪಸಂಹೃತಿ ಏಕಾಯನಮಿತಿ ಪ್ರೋಕ್ತಂ ದೇವವಿದ್ಯಾತು ಅಮಾನುಷಿ ದೇವಜ್ಞಯೈವ ಸಾ ವಿದ್ಯಾ ಬ್ರಹ್ಮ ವಿದ್ಯಾ ತಥಾರಣಂ ಭೂತ ವಿದ್ಯಾ ಭೂತಚಿಹ್ನಂ ಕ್ಷತ್ರ ವಿದ್ಯಾ ನೀತಿಕಾ ನಾಕ್ಷತ್ರೀ ಜ್ಯೋತಿಷಾಖ್ಯಾ ಚ ಸರ್ಪಲಕ್ಷಣಮೇವ ಚ ಸರ್ಪ ವಿದ್ಯೇತಿ ಸಂಪ್ರೋಕ್ತ ಯಾ ದೇವ ಪರಿಚಾರಕಾ ಸಾ ದೇವಜನ ವಿದ್ಯಾ ಸ್ಯಾತ್ ಏತಾ ವೇದ ಸದಾರತಃ ಇತಿ ಸಾಮಸಂಹಿತಾಯಾಮ್. ನಾನು ಪರಿಚಯ ಮಾಡಬೇಕು, ಓದ್ಕೊಳ್ಳೋದು, ಇಷ್ಟು ಹೇಳ್ಬೇಕು. ಇದು ಕೆಲ ಪದಕ್ಕೆ ಅರ್ಥ ಆಗೋದಿಲ್ಲ, ಅವಕ್ಕೆಲ್ಲ ಆಚಾರ ಅರ್ಥ ಬರೀತಾರೆ. ಋಗ್ವೇದ ಅದಕ್ಕೆಲ್ಲ ಅರ್ಥ ಆಗಿದೆ, ಋಗ್ವೇದ ಇದು ಎಲ್ಲ ಓದಿಬಿಟ್ಟಿದೆ, ಸರಿ ಇದೆ. ಅದು ಯಾವ್ದು ಅರ್ಥ ಆಗ, ಪಿತೃವೇದ, ಪಿತ್ರೆ ಓದಿದ್ದಾರೆ. ಏನ್ ಪಿತೃವೇದ, ಪಿತ್ರೆ ಅಂದ್ರೇನು, ಪಿತೃಗಳಿಗೆ ಸಂಬಂಧಪಟ್ಟಿದ್ದು ಪಿತ್ರೆ. ಏನದು ಅಂತ ಕೇಳಿದ್ರೆ, ಪಿತೃಲಕ್ಷಣ ಅಂತೂ ಪೈತೃ ಅಂದ್ರೆ ಎಲ್ಲ ಇವತ್ತು ವ್ಯಾಪಾರ ಮಾಡಿಸ್ತಾರೆ ಅಂತ ಹೇಳೋದಿಲ್ಲ, ಅದನ್ನ ಪೂರ್ಣ ಗೊತ್ತು ಅಂತ ಹೇಳ್ತಾರೆ. ಗೊತ್ತಿರೋದು ಬೇರೆ, ಮಾಡಿಸೋದು ಬೇರೆ. ಕಳ್ತನ ಮಾಡೋದು ಗೊತ್ತು ಪೊಲೀಸರಿಗೆ, ಯಾಕಂದ್ರೆ ಕಳ್ಳ ಹಿಡಿದಕ್ಕೆ ಅನುಕೂಲ ಆಗುತ್ತೆ ಅಂತ. ಕಳ್ತನ ಮಾಡೋಕೆ ಯಾವ ಗೊತ್ತು ಮಾಡಿಬಿಟ್ರೆ ಅಪರಾಧಿ ಆಗ್ತದೆ. ಕೆಲವು ವಿದ್ಯೆಗಳು ಆ ರೀತಿ ತಿಳ್ಕೋ, ಬೇರೆದಕ್ಕೆಲ್ಲ. ರಾಶಿ 64 ವಿದ್ಯೆಗಳಲ್ಲಿ ಕಳ್ತನ ಒಂದು ವಿದ್ಯೆ, ಗೊತ್ತೇನು? ಇವ್ರು ಯಾಕೆ ತಿಳ್ಕೊಂಡಿರ್ತಾರೆ, ಕಳ್ಳ ಹಿಡಿಯಕ್ಕೆ ಬಹಳ ಸುಲಭ ಆಗುತ್ತೆ. ಅವ್ರ ವಿಷಯ ಗೊತ್ತಿಲ್ಲ ನನಗೀಗ. ರಿಸಲ್ಟ್ ಆಗಿರ್ತಾರೆ, ಹುಡುಗ ಕಾಪಿ ಹೊಡೆದವ್ರು ಗೊತ್ತಾಗಲ್ಲ. ಯಾವ ಹುಡುಗ ಕೂಡ ಪುಸ್ತಕ ತೆಗಿ ಕಾಪಿ ಹೊಡೆಯಲ್ಲ. ಯಾಕೆ ಸಿಕ್ಕಾಕಿದ್ರೆ ಗೊತ್ತೋಗಿ ಯಾಕೆ ಹೊಡಿತಾರೆ ಅವನು, ಹೇಗೆ ಹೊಡಿತಾರೆ. ತೀಟಿಗಳು ಮಧ್ಯೆ ಸೇರಿಸಿರ್ತಾರೆ, ಆ ಸ್ವಲ್ಪ ಕೊಡಿ ಹೊಡಿರ್ತಾರೆ, ಆ ಕಡೆಗೆ ನೋಡ್ತಾ ಸೇರಿಸ್ತಾರೆ. ಇವ್ರಿಗೆಲ್ಲ ಗೊತ್ತಿರುತ್ತೆ. ಕಾಪಿ ಹೊಡೆದು ಪಾಸ್ ಮಾಡಿದ್ರೆ ಬೇಸ್ಟ್ ಆಗುತ್ತೆ, ಚೆನ್ನಾಗೇ ಗೊತ್ತಿರುತ್ತೆ. ಅವ್ರೇನ್ ಮಾಡ್ತಾರೆ, ತೆಗಿಯೋದನ್ನ ಕೆಳಗೆ ಸಿಗುತ್ತೆ. ಯಾಕೆ ಕೇಳಿದ್ರೆ ಜಾತಕ್ಕೆ ಅವನು ಈ ರೀತಿ ಹೊಡಿತಾರೆ ಅಂತ ಗೊತ್ತಿರ್ಬೇಕು. ಇಲ್ಲದ್ರೆ ಕುಡಿಲಿಕ್ಕಾಗೋದಿಲ್ಲ. ಪೊಲೀಸರಿಗೆ ಅದೆಲ್ಲ ವಿಷಯ ಟ್ರೈನ್ ಆಫ್ ಮಾಡಿರ್ತಾನಾಗಲೇ. ಅದಕ್ಕೆ ಅವರು ಕೆಲಸ ತರುತ್ತಲ್ಲ, ಸಾಯಂಕಾಲ ಅವಳು ಸಿಕ್ಕಿರ್ತಾರೆ. ಮಧ್ಯಾಹ್ನ ದರೋಡೆ ಮಾಡಿದ್ರೆ ಸಾಯಂಕಾಲ ಹಿಡಿದಾಕಿರ್ತಾನೆ. ಅಷ್ಟು ಸುಲಭ ಅವರಿಗೆ ಸುಲಭ. ಯಾಕಂದ್ರೆ ಅವರು ಇದೆಲ್ಲ ಸ್ಟಡಿ ಮಾಡಿರ್ತಾರೆ, ಏನೇನು ಹೋಗ್ಬೋದು, ಏನೇನು ಮಾಡ್ಬೋದು, ಅವರು ಎಲ್ಲ ಯೋಚನೆ ಮಾಡಿರ್ತಾರೆ. ಅದನ್ನೇ ಕೋರ್ಸ್ ಅದು ಒಂದು, ಸುಮ್ಮನೆ 5 ಸಲ ಸುಮ್ಮನೆ ಬರೋದಿಲ್ಲ. ಅದಕ್ಕೋಸ್ಕರ ತಕ್ಷಣ ಬುದ್ಧಿ ಹೊಡಿತದೆ ಅವರಿಗೆ. ಋಗ್ವೇದೋ ಯಜುರ್ವೇದ ಇವೆಲ್ಲ ದೇವರ ಹೆಸರುಗಳು ಅಂತ ಹೇಳಿ ಮುಗಿಸಿದ ಮೇಲೆ, ಆಮೇಲೆ ಮುಂದೆ ರಾಶಿ ವಿದ್ಯಾ ಅಂದ್ರೆ ಏನದು ಅಂತ ಪ್ರಶ್ನೆ. ರಾಶಿ ವಿದ್ಯಾ ಅಂದ್ರೆ ಏನು? ಅದು ಪೂಗ ಲಕ್ಷಣ, ಪೂಗ ಉಪಲಕ್ಷಣ, ಪೂಗಾದಿಗಳ ಬಗ್ಗೆ. ಅಡಿಕೆ, ಅದರಿಂದ ಏನೇನು ತಿಳಿಯಕ್ಕೆ ಸಾಧ್ಯ ಇದೆ, ಅದು ಆಲ್ ಅಬೌಟ್ ನೋಡಿ. ಬರೀ ಅಡಿಕೆ ತಿಂದು ಗೊತ್ತಿದ್ರೆ ಅಲ್ಲ, ಅಡಿಕೆ ಎಲ್ಲ ಗೊತ್ತಿರಬೇಕು. ಅದಕ್ಕೆ ಪೂಗ ವಿದ್ಯಾ ಅಂತ ಹೆಸರಿದೆ. ದೇವತ ತಾಂಬೂಲ ಮಧ್ಯೆ ಗ್ರಂಥ ಬೇರೆ ಇದೆ, ಗೊತ್ತು. ತಾಂಬೂಲ ಮಧ್ಯೆ ಗ್ರಂಥ ಆಲ್ ಅಬೌಟ್ ತಾಂಬೂಲ, ಸಂಸ್ಕೃತ ಪುಸ್ತಕ. ಅದೆಲ್ಲ ಪ್ರಚಾರಕ್ಕೆ ಬಂದರೆ ಎಷ್ಟು ಕೆಲಸ ಮಾಡಿದ ನಮ್ಮವರು ಅಂತ ಗೊತ್ತಾಗಿದೆ. ದೇವತಾ ಲಕ್ಷಣಂ ದೈವಂ, ದೈವ ವಿದ್ಯಾ ಅಂದ್ರೆ ಡಿವೈನ್, ದೇವತಾ ಪ್ರತಿಷ್ಠಾಪನೆಯಿಂದ ಹಿಡಿದು ದೇವಲಕ್ಷಣ ಎಲ್ಲ ಗೊತ್ತಿರಬೇಕು. ನಿಧಿಶ್ಚ ನಿಧಿ ಲಕ್ಷಣ, ನಿಧಿ ವಿದ್ಯಾ ಗೊತ್ತಿರಬೇಕು. ನಿಧಿ ವಿದ್ಯಾ ಗೊತ್ತು ಅಂದ್ರೆ ಗೊತ್ತಾ, ಇಲ್ಲಿ ನಿಧಿ ಅಂತ ಕಂಡುಹಿಡಿಯೋದು. ನಿಧಿ ಎಲ್ಲಿದೆ, ವಾಟರ್ ಡಿವೈನಿಂಗ್ ಬರುತ್ತಲ್ಲ ಹಾಗೆ. ಕೆಲವರು ಹೇಳ್ತಾರೆ, ನೋಡ್ತಾರೆ ನಿಧಿ ಕಾಣಿಸುತ್ತೆ ಅವ್ರ ಕೈ, ಅದಕ್ಕೆ ನಿಧಿ ವಿದ್ಯಾ ಅಂತ ಕರೀತಾರೆ. ಇದೆಲ್ಲ ನಾರದರಿಗೆ ಗೊತ್ತಿದೆ. ದೈವಂ, ದೈವ ವಿದ್ಯಾ ಅಂದ್ರೆ ಇರಬೇಕಿಂತ ದೇವತಾ ಲಕ್ಷಣ. ನಿಧಿಶ್ಚ ನಿಧಿ ಲಕ್ಷಣ. ವಾಕೋವಾಕ್ಯ ಮೂಲವೇದ, ವಾಕೋವಾಕ್ಯ ಗೊತ್ತೊಂದು ಪದ ಹೇಳ್ತಾರೆ. ವಾಕೋವಾಕ್ಯ ಗೊತ್ತಾಗೋದಿಲ್ಲ. ವಾಕ್ಯಗಳಿಗೆ ವಾಕ್ಯ, ವೇದಗಳಿಗೆ ವೇದ, ಮೂಲ ವೇದ ಅಂತ. ಆಮೇಲೆ ವೇದಸಾರೋಪ ಸಂಹೃತಿ ಏಕಾಯನ ಮಿತಿ ಪ್ರೋಕ್ತಂ, ಏಕಾಯನ ವಿದ್ಯಾ ಅಂತ ಕರೀತಾರೆ. ಎಲ್ಲಾ ವೇದದ ಅರ್ಥ ಮಾಡೋ ಕ್ರಮ ತಿಳಿದರು. ಏಕವಿದ್ಯಾ, ಎಲ್ಲಾ ವೇದಗಳು ಸೇರಿ ಒಂದು ಯೂನಿಟ್, ಒಂದೊಂದು ಭಾಗ ಹೇಳೋದಲ್ಲ, ಎಲ್ಲದೂ ಕೂಡ ವೇದ ಹೀಗೆ ಹೇಳುತ್ತೆ ಅಂತ ಹೇಳಿದ್ರು. ವೇದ ವಿದ್ಯಾತು ಅಮಾನುಷಿ, ವೇದ ವಿದ್ಯಾತು ಅಮಾನುಷಿ, ಅದಕ್ಕೆ ಈ ರೀತಿಯಲ್ಲಿ ಕೂಡ ವೇದ ವಿದ್ಯಾ ಅಂತ ಕರೀತಾರೆ. ಅಮಾನುಷಿ ಅಂದ್ರೆ ಏನು, ಮನುಷ್ಯರ
ಮನುಷ್ಯರಿಗೆ ಗೊತ್ತೇ ಬಿದ್ದಿದ್ದಲ್ಲ ಮನುಷ್ಯ ವಿದ್ಯೆ. ವೇದ ಎಲ್ಲ ಏನೇನು ಕೊಟ್ಟಿದೆ ಅದೀಗ ನೆಕ್ಸ್ಟ್ ಹೇಳಕ್ ಕೊಟ್ಟಿದೆ. ಅದಕ್ಕೆ ಅಮಾನುಷಾದ ಮನುಷ್ಯನಿಗೆ ಮೀರಿದ ವಿಷಯ ಅಂತ ಹೇಳ್ತಾರೆ. ವೇದ ಒಪ್ಪೋದಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಅಮಾನುಷ ದೇವಜ್ಞೇಯವ ಯಾ ವಿದ್ಯಾ ಬ್ರಹ್ಮವಿದ್ಯಾ ತಥಾರಣ. ಯಾರು ದೇವದನ್ನ ತಿಳಿಸ್ಕೊಡ್ತಕ್ಕಂಥ ವಿದ್ಯೆ ಇದೆಯಲ್ಲ ಅದಕ್ಕೆ ಏನಂತ ಕರೀತಾರೆ? ಬ್ರಹ್ಮವಿದ್ಯಾ ಅಂತ ಕರೀತಾರೆ. ಒಂದು ಈಡಿಯನ್ನು ಒಂದಿದೆ, ಅದೇನು ಬ್ರಹ್ಮವಿದ್ಯಾನಾ? ಕಲ್ತು ಬಿಡ್ತೀವಿ ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆ ಹಾಗೆಲ್ಲ ಕಲಿಯಕ್ಕೆ ಬರೋದಿಲ್ಲ, ಭಾರಿ ಕಷ್ಟ ಅಂತ ಅದಕ್ಕೆ. ಅದು ಅರ್ಥ ಇರಲಿ ಬಿಡ್ಲಿ, ಅದು ಈಡಿಯನ್ನೇ ಉಪಯೋಗಿಸ್ತಾರೆ. ಕ್ಷತ್ರವಿದ್ಯಾತು ನೀತಿಕ. ಭೂತ ವಿದ್ಯಾ ಅಂದ್ರೆ ಏನು? ಭೂತ ಚಿಹ್ನ, ಎಲ್ಲಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ವಿದ್ಯಾ ಅದು. ವಿದ್ಯಾತ ಕ್ಷತ್ರ ವಿದ್ಯಾ ಅಂದ್ರೆ ಏನು? ಕ್ಷತ್ರಿಯ ವಿದ್ಯೆ ಏನು ಅಂದ್ರೆ ರಾಜನೀತಿ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಇವತ್ತು ಸಾಮಾನ್ಯ ಪಾಲಿಟಿಕ್ಸ್ ಎಂಟ್ರಿ ಆಗ್ಬೇಕು ಅಂತಿದ್ರೆ ಯಾವ್ದು ಓದಿರೋದು ಆಸಿ? ಪೊಲಿಟಿಕಲ್ ಸೈನ್ಸ್ ಓದಿರುತ್ತೆ. ಅದಕ್ಕೆ ಪ್ರಿಫರೆನ್ಸ್ ಸಿಗುತ್ತೆ. ಯಾಕೆ ಹೇಗೆ ನಡ್ಕೋ ಗೊತ್ತಿರುತ್ತೆ. ಪಾಲಿಟಿಕ್ಸ್ ಹೇಗೆ ಮಾಡೋದು ಗೊತ್ತಿರುತ್ತೆ, ಅದು ಬೇರೆ. ಪೊಲಿಟಿಕಲ್ ಸೈನ್ಸ್ ಬೇರೆ, ಪಾಲಿಟಿಕ್ಸ್ ಬೇರೆ. ಪಾಲಿಟಿಕ್ಸ್ ಮಾಡ್ತಾರೆ ಅಂದ್ರೆ ರಾಜಕೀಯ ಮಾಡ್ತಾರೆ. ಪೊಲಿಟಿಕಲ್ ಸೈನ್ಸ್ ಅಂತ ರಾಜನಾಗ ಆಗಿರ್ಬೇಕು ಗೊತ್ತಿದೆ ಅಂತ. ಅದೇ ನೀತಿಕಾದ ರಾಜನೀತಿ ಶಾಸ್ತ್ರ ಅಂತ. ನೀತಿ ಶಾಸ್ತ್ರ ಸುಭಾಷಿತ ಓದಿದ್ದೇನೆ ಅಂತ ಅರ್ಥ. ನೀತಿ ಶಾಸ್ತ್ರಕ್ಕೆ ರಾಜನೀತಿ ಅಂತಾನೆ ಅರ್ಥ. ರಾಜನೀತಿ ವಿದ್ಯೆ ತಿಳಿದಾಗ ನೀತಿ ಶಾಸ್ತ್ರ ಗೊತ್ತಿದೆ ಅಂತ ಅರ್ಥ. ಕ್ಷತ್ರ ವಿದ್ಯಾ. ನಕ್ಷತ್ರ ವಿದ್ಯೆ ಗೊತ್ತು ಅಂತ ಹೇಳ್ತಾರೆ. ಏನದು? ಜ್ಯೋತಿಷ್ ಶಾಸ್ತ್ರ. ನಕ್ಷತ್ರ ಶುರು ಮಾಡಿದ್ರೆ ಯಾವ ನಕ್ಷತ್ರ ಇದೆ ಅಂತ ಹೇಳಿ ಜ್ಯೋತಿಷ್ ತಿಳ್ಕೊಳ್ಳು. ಅದಕ್ಕೇನೆ ನಕ್ಷತ್ರೀಯ ವಿದ್ಯಾ. ಸರ್ಪ ವಿದ್ಯಾ ಅಂದ್ರೆ ಏನು ಅಂತ ಕೇಳಿದ್ರೆ ಸರ್ಪಲಕ್ಷಣ, ಸರ್ಪಶಾಸ್ತ್ರ, ಜಿಯಾಲಜಿ, ಉಪಲಕ್ಷಣ ಕೆಲವು ಒಂದೇ ಎಲ್ಲ ಗೊತ್ತಿದೆ ಅಂತ. ಜ್ಯೋತಿಷ್ಯಾಖ್ಯಾತ ಸರ್ಪಲಕ್ಷಣ ಸರ್ಪವಿದ್ಯೆ ಸಂಪ್ರೋಕ್ತ ಯಾ ದೇವ ಪರಿಚಾರಕ ಸಾ ದೇವಜನ ವಿದ್ಯಾ. ದೇವತೆಗಳ ಪರಿಚಯದ ಆಫೀಸ್ ವಿಷಯ ಗೊತ್ತಿರುತ್ತಲ್ಲ, ದೇವಜನ ವಿದ್ಯಾ ಅಂತ ಕರೀತಾರೆ. ಇದೆಲ್ಲ ಕೂಡ ನಾರದ ತಿಳ್ಕೊಂಡಿದ್ರು ಅಂತ ಹೇಳ್ತಾರೆ. ಇದನ್ನು ಗೊತ್ತಿಲ್ಲದೆ ಹೋಗಿದ್ರೆ ಇದು ಬಹಳ ಕಷ್ಟ ಇದೆ. ಇದನ್ನ ಕಂಡ ಯಾರು ಯಾಜಿಕ್ಕೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಬೇರೆ ಸುಮ್ಮನೆ ಪುಸ್ತಕ ಓದಿನಿ, ಬೇಗ ಮಾಧವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓದಿ ಆರಿ ಇದಕ್ಕೆಲ್ಲ ಅರ್ಥ ಬರೋಕ್ಕೆ ಸಾಧ್ಯನೇ ಇದೆ. ಅವ್ರಿಗೆ ಆಚಾರ ಭಾಷೆ ಓದಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಸ್ವಲ್ಪ ತೋಚದ ಅರ್ಥ ಬರದಾಕ್ಬಿಡ್ತಾರೆ, ಗೊತ್ತಿಲ್ಲ ಅಂತ ಹೇಳೋದು. ಗುರುದಾರ ಬರೆಯೋದಿಲ್ಲ ಬಗ್ಗೆ ಬೇರೆಯವರನ್ನ ವಿಷಯ ಮಾಹಿತಿನೇ ಕೊಡೋದಿಲ್ಲ. ಮಾಹಿತಿ ಸಿಕ್ಕರಕ್ಕೆ ಸಾಧ್ಯ ಬರುತ್ತಾರೆ. ನಾನೊಬ್ಬ ಚರಕನಾಗಿ ಹೊರಟಿದ್ದೆ, ಆ ವಿಷಯ ಗೊತ್ತಾಯ್ತು ಅಂತ. ಏನ್ ಚರಕನಾಗಿ ಹೊರಟಿದ್ದೆ? ಮುಂದೆ ಬರುತ್ತೆ, ಹಿಂದೆ ಬರ್ತಾ ಇಲ್ಲ ಗೊತ್ತೆ, ಮುಂದೆ ಬರುತ್ತೆ. ಈ ಚರಕ ವಿದ್ಯಾ ಅಂತ ಹೇಳುವಂಥ ಪ್ರಶ್ನೆ. ಚರಕ ಕರಕ ಅಂತ ಹೇಳಿ ವಿದ್ಯೆ ಇದೆ. ಚರಕ ವಿದ್ಯಾ, ಕರಕ ವಿದ್ಯಾ. ಚರಕ ವಿದ್ಯಾ ಅಂದ್ರೆ ಪಿಲ್ಗ್ರಿಮೇಜ್, ತೀರ್ಥಯಾತ್ರೆ ಮಾಡ್ಕೊಂಡು ಹೊರಟಿದ್ದೆ, ಚರಕ ವಿದ್ಯಾ. ಕರಕ ಅಂತ ಹೇಳಿದ್ರೆ ಅದು ಬಿಸಿನೆಸ್ ಟೂರ್. ಬಿಸಿನೆಸ್ ಟೂರ್ ಹೋಗಿದ್ರೆ ಕರಕ ವಿದ್ಯಾ. ಬರೀ ಬದಿ ಯಾತ್ರೆ ಮಾಡ್ತಾರೆ, ಕಾಶಿ ಯಾತ್ರೆ ಮಾಡ್ತಾರೆ, ಅದು ಚರಕ ವಿದ್ಯಾ. ಅದು ಸೀರೆ ತರಕ್ಕೆ ಹೋಗ್ತಾರೆ, ಅದೇನದು ಕರಕ ವಿದ್ಯೆ. ಸ್ವಲ್ಪ ಒಳ್ಳೆ ಅದೆಲ್ಲ ಓಡಿಸ್ಕೊಡ್ತಾರೆ ಆಚಾರ್ಯ ಜೀವನ. ಅದೆಲ್ಲ ಗೊತ್ತಾಗ ಆಚಾರ್ಯ ಪೂರ್ಣಪ್ರಗಳು ಅಂತ ಗೊತ್ತಾಗುತ್ತೆ. ಬರೀ ಅವ್ರ ಬಗ್ಗೆ ಏನು ಹೇಳೋದಿಲ್ಲ, ಅದೇ ಸಮಸ್ಯೆ ಆಗಿದೆ. ಹೇಳೋ ಪ್ರಸಂಗ ಬರೋದೇ ಇಲ್ಲ. ತನಕ ಪ್ರತಿ ಸೆಮಿನಾರ್ನಲ್ಲೂ ಕೂಡ ಆಚಾರ್ಯ ಶಬ್ದಶಾಸ್ತ್ರ ಹೇಗಿದೆ ಅದೊಂದು ಸೆಮಿನಾರ್ 2 ತಿಂಗಳು ಕೊಟ್ಬಿಟ್ಟು ಟೈಮ್ ಕೊಟ್ಬಿಟ್ಟು ನೋಡ್ಕೊಂಡ್ಬಂದು ಉಳಿದ ಭಾಷೆನ ಓದ್ಕೊಂಡ್ಬನ್ನಿ ಅಂತ ಗೊತ್ತಾದ್ರೆ ಹೇಳೋರಿಗೂ ಅದು ಗೌರವ ಜಾಸ್ತಿ ಆಗುತ್ತೆ. ಓದಕ್ಕೋದು ಅಕೇಶನ್ ಸಿಕ್ಕರೆ ಓದ್ತಾರೆ, ಸುಮ್ಮನೆ ಓದಕ್ಕಾಗೋದಿಲ್ಲ. ಆದ್ರಿಂದ ಬಹಳ ಮುಖ್ಯ. ಆ ಥರ ಅರೇಂಜ್ಮೆಂಟ್ ಬಿಟ್ಟು ಹೋಗ್ಬಿಟ್ಟಿದೆ. ಯಾರು ಹೇಳಿದ್ದಾರೆ ತೋರಿಸಿ ಅಂತ ಕೇಳಬೇಕಾದ್ರೆ ಇಲ್ಲ. ಆಗ ಬೇರೆಯವರು ಕೂಡ ಹೋಗ್ತಾರೆ, ಮತ್ತೆ ರೆಫರ್ ಮಾಡ್ತಾರೆ. ಯಾರು ರೆಫರ್ ಮಾಡೋದಿಲ್ಲ ಯಾರು ಕೂಡ ಇಲ್ಲ. ಇನ್ನು ಇರೋದು ಅವ್ರು ಬದ್ದಾಚಾರ ಬರೆದ ಹೇಳ್ಬಿಡ್ತಾರೆ, ಕೆಲಸ ಮಾಡಬಾರ್ದು. ಅವ್ರು ತೋಟ ಮೊದಲು ಓದಬೇಕು ಅಂತ ಅನಿಸ್ಬೇಕು. ಅಲ್ಲಿಗೆ ನಾಳೆ ಮುಂದಿನ ವಿದ್ಯೆ ಇದಿಷ್ಟು ಉಪನಿಷತ್ತಿನ ಭಾಗ. ಎಷ್ಟು ಸುಲಭ ಇರುತ್ತೆ ಅಂತ ಸುಲಭ, ಎಷ್ಟು ಟೆಕ್ನಿಕಲ್ ಆಗಿರುತ್ತೆ ಮುಂದಿನ ಪ್ರಶ್ನೆ. ಸುಲಭ ಓದೋದು ಭಾರಿ ಸುಲಭ, ಟೆಕ್ನಿಕಲ್ ಎಷ್ಟು ವಿಷಯ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅದನ್ನು ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಪ್ರಿಯತಾ ಕಮಲ